ನಿಮ್ಮೆಲ್ರಿಗೂ ನಮಸ್ಕಾರ. ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ ಅಲ್ಲಿ ನಾನು ನಿಮ್ಮ ಹತ್ರ 2 ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಮೊದಲನೇದಾಗಿ, ಜರ್ಮನ್ ಕಾರ್ ಇಂಡಸ್ಟ್ರಿ ಯಾಕೆ ಚೈನಾ ಮತ್ತೆ ಜಾಸ್ತಿ ಖರ್ಚಿನಿಂದ ತೊಂದರೆನ ಅನುಭವಿಸ್ತಿದೆ. ಇದಾದ್ಮೇಲೆ ಅಮೆರಿಕದಲ್ಲಿ ಸಾಲ ಜಾಸ್ತಿ ಆಗ್ತಿರೋದು, ಅದು ಡೌನ್ ಆಗೋಕೆ ಸೈನಾ. ಈ 2 ಟಾಪಿಕ್ಸ್ ಬಗ್ಗೆ ಇವತ್ತಿನ ಎಪಿಸೋಡ್ ಅಲ್ಲಿ ಡಿಸ್ಕಸ್ ಮಾಡೋಣ. ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ ಆಗುವಂತಹ ಚೇಂಜಸ್ ಆಗಿರ್ಬೋದು, ಹಣಕಾಸಿನ ವಿಷಯನೇ ಆಗಿರ್ಬೋದು, ಎರಡನ್ನೂ ಕೂಡ ಸಿಂಪ್ಲಿಫೈ ಮಾಡಿ ನಾನು ನಿಮ್ಗೆ ಸುಲಭವಾಗಿ ಅರ್ಥ ಮಾಡಿಸ್ತೀನಿ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ನೀವು ನಮ್ಮ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಆಪಲ್ ಮತ್ತೆ ಸ್ಪಾಟಿಫೈ ಪಾಡ್ಕಾಸ್ಟ್ ಸಹ ಕೇಳಬಹುದು. ಒಂದ್ ವಿಷಯ ನೆನಪಿರ್ಲಿ, ಯಾವ್ದು ರೀತಿಯಾದಂತಹ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇದೆ. ಬನ್ನಿ ಅಪ್ಡೇಟ್ಸ್ ಅನ್ನ ನೋಡ್ಕೊಂಬರೋಣ. ಜರ್ಮನ್ ಕಾರ್ನ ಯಾರೆಲ್ಲ ತಯಾರಿಸ್ತಿದ್ದಾರೆ, ಯಾಕೆ ಸಂಕಷ್ಟದಲ್ಲಿದ್ದಾರೆ? ಆಡಿ ದಕ್ಷತೆ ಹೆಚ್ಚಿಸಬೇಕಾದ್ರೆ ಜರ್ಮನಿಯಲ್ಲಿ 7500 ಈ ಕೆಲಸಗಳು ಏನಿರುತ್ತೆ ಇದು ಕಡಿತ ಮಾಡ್ತಿದೆ ಅಂತ ಇತ್ತೀಚೆಗೆ ಒಂದು ಸುದ್ದಿ ಓದಿದೆ. ಅಂದ್ರೆ ಕಂಪನಿಯ ನಾರ್ಮಲ್ ರೀಸ್ಟ್ರಕ್ಚರಿಂಗ್ ಅನ್ಸ್ಬೋದು, ಆದ್ರೆ ಜರ್ಮನಿಯ ಆಟೋಮೊಬೈಲ್ ಇಂಡಸ್ಟ್ರಿಗೆ ತೊಂದರೆ ಆಗ್ತಿದೆ ಅನ್ನೋದನ್ನ ಇದು ತೋರಿಸುತ್ತೆ. ಜರ್ಮನ್ ಕಾರ್ ಅಂದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ? ಸ್ವಲ್ಪ ಬ್ಯಾಕ್ ಗ್ರೌಂಡ್ ನ ಚೆಕ್ ಮಾಡೋಣ. ದೊಡ್ಡ ಆಟೋ ಮ್ಯಾನುಫ್ಯಾಕ್ಚರರ್ಸ್ ಯಾರಿದ್ದಾರೆ ಅಂದ್ರೆ ಫೋಕ್ಸ್ ವ್ಯಾಗನ್, ಆಡಿ ಒಡೆತನನ ಹೊಂದಿದೆ. BMW ಮತ್ತೆ ಮರ್ಸಿಡೀಸ್ ಎಲ್ಲವೂ ಕೂಡ ಜರ್ಮನಿಯಿಂದನೇ ಬರುತ್ತೆ ಅಲ್ವಾ? ಈ ಇಂಡಸ್ಟ್ರಿ ಜರ್ಮನಿ ಎಕನಾಮಿಗೆ ಖಂಡಿತವಾಗ್ಲೂ ತುಂಬಾ ಮುಖ್ಯ. ಇದು ಜರ್ಮನಿಯ GDPಯಲ್ಲಿ 5% ಮತ್ತು ಅವರ ಎಕ್ಸ್ಪೋರ್ಟ್ ನಲ್ಲಿ 10% ಇದೆ. ಈ ಇಂಡಸ್ಟ್ರಿಯಲ್ಲಿ ತುಂಬಾ ಜನ ಕೆಲಸ ಮಾಡ್ತಿದ್ದಾರೆ. ಆಟೋಮೊಬೈಲ್ ಕಂಪನಿಗಳನ್ನ ನಾವು ನೋಡಿದಾಗ ಲಕ್ಷಾಂತರ ಜನರಿಗೆ ಡೈರೆಕ್ಟ್ ಆಗಿ ಕೆಲಸ ಕೊಟ್ಟಿದ್ರೆ, ಸಪ್ಲೈ ಚೈನ್ ಇರೋದ್ರಿಂದ ಪರೋಕ್ಷವಾಗಿ ಮಿಲಿಯನ್ ಜನಕ್ಕೆ ಉದ್ಯೋಗ ಸಿಗ್ತಿದೆ. ಜರ್ಮನಿಯಲ್ಲಿ 5.3 ಮಿಲಿಯನ್ ಜನ ಆಟೋಮೊಬೈಲ್ ಸೆಕ್ಟರ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಲ್ವಾ? ಅಂದ್ರೆ ಜರ್ಮನಿಯಲ್ಲಿ ಪ್ರತಿ 7 ಜನರಲ್ಲಿ ಒಬ್ರು ಈ ಇಂಡಸ್ಟ್ರಿಯಿಂದ ಜೀವನ ಮಾಡ್ತಿದ್ದಾರೆ. ಒಂದ್ ಕಾಲದಲ್ಲಿ ಜರ್ಮನಿ ವರ್ಷಕ್ಕೆ 6 ಮಿಲಿಯನ್ ಕಾರ್ಗಿಂತ ಜಾಸ್ತಿ ತಯಾರು ಮಾಡ್ತಿದ್ರು. US ಮತ್ತೆ ಚೈನಾ ಸೇರಿದಂತೆ ಪ್ರಪಂಚದ ಎಲ್ಲಾ ಕಡೆ ಎಕ್ಸ್ಪೋರ್ಟ್ ಕೂಡ ಮಾಡ್ತಿತ್ತು. ಈಗ ನಿಮ್ಗೆ ಗೊತ್ತಿರೋ ಯಾರೆಲ್ಲ ಇರ್ತಾರೆ ನೋಡಿ, ಅವ್ರ ಹತ್ರ ಹೆಚ್ಚಾಗಿ ದುಡ್ಡಿದೆ ಅಂತಂದ್ರೆ ಕಾಸ್ಟ್ಲಿ ಕಾರನ್ನ ಇಟ್ಕೊಂಡಿರ್ತಾರೆ ಅಲ್ವಾ? ವರ್ಷಾನುಗಟ್ಲೆ ಎಲ್ಲ ಸರಿ ಇತ್ತು ಕೂಡ, ಲಾಭ ಬರ್ತಿತ್ತು, ಬ್ರ್ಯಾಂಡ್ ಕೂಡ ದೊಡ್ಡದಾಗ್ತಿತ್ತು, ಮತ್ತೆ ಕಾರ್ ತಗೊಳಕ್ಕೆ ಜನರು ಸಹ ಲೈನ್ ಅಲ್ಲಿ ಕ್ಯೂ ನಿಂತ್ಕೊಂಡು ತಗೊಳ್ತಾ ಇದ್ರು. ಇಷ್ಟೆಲ್ಲ ಸಿಚುವೇಶನ್ ಚೆನ್ನಾಗಿದ್ರು ಕೂಡ ಸಡನ್ ಆಗಿ ಪರಿಸ್ಥಿತಿ ಚೇಂಜ್ ಆಯ್ತು. ಯಾಕೆ? 2018 ರಲ್ಲಿ ಸೇಲ್ಸ್ ನಿಧಾನವಾಗೋಯ್ತು. 2020ಯಲ್ಲಿ ಪ್ರಪಂಚಕ್ಕೆ ಪ್ಯಾಂಡಮಿಕ್ ಹೊಡೆತ ಬಿದ್ದ ತಕ್ಷಣನೇ ತುಂಬಾ ಡೌನ್ ಆಗಿದ್ದು. ಪ್ರಪಂಚ ಮತ್ತೆ ಓಪನ್ ಆದಾಗ ಜರ್ಮನ್ ಆಟೋಮೊಬೈಲ್ ಉತ್ಪಾದಕರಿಗೆ ಪರಿಸ್ಥಿತಿ ತುಂಬಾನೇ ಡಿಫ್ರೆಂಟ್ ಆಗಿತ್ತು. ಅವರ ಪ್ರಾಮುಖ್ಯತೆ ಸಹ ಕಡಿಮೆ ಆಗಿತ್ತು. ಈ ಉದ್ಯೋಗ ಕಡಿತ ಆದಕ್ಕೆ ಅದೇ ಕಾರಣ. ಜರ್ಮನ್ ಆಟೋ ಇಂಡಸ್ಟ್ರಿ ಯಾಕೆ ಡೌನ್ ಆಯ್ತು ನೋಡಿ? ಜರ್ಮನ್ ಆಟೋ ಇಂಡಸ್ಟ್ರಿಗೆ ತೊಂದರೆ ಆಗೋಕೆ ಒಂದು ರೀಸನ್ ಅಂತ ಹೇಳೋಕೆ ಖಂಡಿತವಾಗ್ಲೂ ಆಗಲ್ಲ. ವಿಷಯ ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ. ಮತ್ತೆ ಒಂದೇ ಕಾರಣಕ್ಕೆ ಇದೆಲ್ಲ ಆಯ್ತು ಅಂತ ಹೇಳೋದು ಸರಿಯಲ್ಲ. ನಾವು ಕೆಲವು ವಿಷಯಗಳನ್ನ ಓದಿದ್ವಿ, ಅದ್ರ ಪ್ರಕಾರ ನಮ್ಗೆ ಏನ್ ಅರ್ಥ ಆಗಿದೆಯೋ ಅದನ್ನ ನಾನ್ ನಿಮ್ಗೆ ಅರ್ಥ ಮಾಡಿಸ್ತೀನಿ. ನಂಬರ್ 1, ಚೈನಾ ಪ್ರಾಬ್ಲಮ್. ಗ್ರಾಹಕರೇ ಸ್ಪರ್ಧಿಗಳಾದಾಗ ಯಾವ ರೀತಿ ಪ್ರಾಬ್ಲಮ್ ಉಂಟಾಯ್ತು ಅಂತ. ವೆನ್ ಕಸ್ಟಮರ್ಸ್ ಬಿಕಮ್ ಕಾಂಪಿಟೇಟರ್ಸ್. ಮತ್ತೆ ನಾವು ಚೈನಾ ವಿಷಯದ ಬಗ್ಗೆ ಯಾವಾಗ್ಲೂ ಕೂಡ ಮಾತಾಡ್ತಾನೆ ಇರ್ತೀವಿ. ಚೈನಾ ಪ್ರಪಂಚದ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ಸತ್ತೆ ಅಂತ ನಾವು ತುಂಬಾ ಸಲ ಹೇಳಿದೀವಿ. ಜರ್ಮನ್ ಆಟೋಮೊಬೈಲ್ ಡೌನ್ ಆಗೋಕೆ ಚೈನಾ ಒಂದು ದೊಡ್ಡ ಕಾರಣ. ಚೈನಾ ಜರ್ಮನ್ ಆಟೋಮೊಬೈಲ್ ಉತ್ಪಾದಕರಿಗೆ ಚಿನ್ನದ ಗಣಿಯಾಗಿತ್ತು. 2010ರಲ್ಲಿ ನಾವು ನೋಡಿದಾಗ ಕೊನೆ ಬರ್ತಿದ್ದ ಹಾಗೆ ಫೋಕ್ಸ್ ವ್ಯಾಗನ್ ತನ್ನ ಗ್ಲೋಬಲ್ ಕಾರ್ ಸೇಲ್ಸ್ ನಲ್ಲಿ ಈ ಒಂದು 40% ಚೈನಾದಲ್ಲೇ ಮಾಡ್ತಿತ್ತು. BMW ಮತ್ತೆ ಮರ್ಸಿಡೀಸ್ ಸಹ ಚೈನಾ ಮಾರ್ಕೆಟ್ ನಿಂದ ಈ ಒಂದು ದುಡ್ಡು ಸಂಪಾದನೆ ಕೂಡ ಮಾಡ್ಕೊಳ್ತಾ ಇದ್ವು. ಒಂದೇ ದೇಶದ ಮೇಲೆ ಡಿಪೆಂಡ್ ಆದ್ರೆ ತುಂಬಾ ಕಷ್ಟ ಆಗತ್ತೆ ತಾನೆ? ಪ್ಯಾಂಡಮಿಕ್ ಮುಗಿಯೋ ಹೊತ್ತಿಗೆ ಚೈನಾದ ಮೇಲೆ ಡಿಪೆಂಡ್ ಆಗಿರೋದು ಲಯಬಿಲಿಟಿ ಆಗಿ ಬದಲಾಯಿತು. ಅಂದ್ರೆ ಸಾಲ ಆಗೋಯ್ತು ಅಂತ. ಜರ್ಮನ್ ಬ್ರ್ಯಾಂಡ್ಗಳು ಚೈನಾದಲ್ಲಿ ಮಾರ್ಕೆಟ್ ಶೇರ್ ಕಳೆದುಕೊಳ್ಳೋದಕ್ಕೆ ಸ್ಟಾರ್ಟ್ ಆಗೋಯ್ತು. 2024ರಲ್ಲಿ ನಾವು ನೋಡಿದ ತಕ್ಷಣ ಅವರ ಮಾರ್ಕೆಟ್ ಶೇರ್ 15%ಗೆ ಕುಸಿದೋಯ್ತು. 5 ವರ್ಷಗಳ ಹಿಂದೆ ಇದು 25% ಇತ್ತು. ಯಾಕೆ ಹಿಂಗಾಯ್ತು ನೋಡಿ? ಆ ಟೈಮ್ ನಲ್ಲಿ ಚೈನಾದ ಒಂದು ಕಾರ್ ಕಂಪನಿಗಳು ಫೇಮಸ್ ಆಗಿದ್ವು, ಖಂಡಿತವಾಗ್ಲೂ ನಿಜ. ಚೈನಾ ಗ್ಲೋಬಲ್ ಆಟೋಮೊಬೈಲ್ ಪವರ್ ಹೌಸ್ ಆಗಿ ಬದಲಾಗ್ತಿತ್ತು. ಚೈನಾದ ಕಸ್ಟಮರ್ಗಳು ಜರ್ಮನ್ ಕಾರ್ಗಳಿಗಿಂತ ಚೈನಾದ ಕಾರ್ಗಳನ್ನ ಜಾಸ್ತಿ ಸೆಲೆಕ್ಟ್ ಮಾಡ್ತಿದ್ರು. ಅದರಲ್ಲೂ ಎಲೆಕ್ಟ್ರಿಕ್ ವೆಹಿಕಲ್ಸ್, EVs ಅಂತ ಏನ್ ಹೇಳ್ತೀವಿ ಗೊತ್ತಾ? ಇದು BYD ತರಹದ ಕಂಪನಿಗಳು ಜರ್ಮನ್ ಕಾರ್ಗಳಿಗೆ ಪೈಪೋಟಿ ಕೊಡುವ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಗಳನ್ನ ಉತ್ಪಾದನೆ ಮಾಡಿದ್ರು. ನೋಡಿ, ಬೆಲೆ ಕಮ್ಮಿ ಇತ್ತು, ರೇಂಜ್ ಜಾಸ್ತಿ ಇತ್ತು, ಮತ್ತೆ ಟೆಕ್ನಾಲಜಿ ಕೂಡ ಚೆನ್ನಾಗಿತ್ತು. ಆದ್ರೆ ಜರ್ಮನ್ ಕಂಪನಿಗಳು EV ಕಡೆ ತಡವಾಗಿ ಗಮನ ಕೊಟ್ರು. ಅವರ ಮಾಡೆಲ್ಸ್ಗೆ ಬೆಲೆ ಜಾಸ್ತಿ ಇತ್ತು ಕೂಡ, ಹಾಗೆ ಸಾಫ್ಟ್ವೇರ್ ನಲ್ಲಿ ಪ್ರಾಬ್ಲಮ್ ಇತ್ತು. ಚೆನ್ನಾಗಿರೋ EV ಮಾಡೋದು ಅಷ್ಟೇ ಅಲ್ಲ, ಜರ್ಮನಿ ಬ್ಯಾಟರಿ ಸಪ್ಲೈ ಚೈನ್ಸ್ ನಲ್ಲಿ ಮೊದಲೇ ಇನ್ವೆಸ್ಟ್ ಇರಲಿಲ್ಲ. ಹಾಗೇನೆ ಜರ್ಮನಿ EVಗಳು ಬ್ಯಾಟರಿಗಳನ್ನ ಚೈನಾ ಮತ್ತೆ ಸೌತ್ ಕೊರಿಯಾದಿಂದ ತರಿಸ್ಕೊಳ್ತಿದ್ವು. ಇದರಿಂದ ಸಪ್ಲೈ ಚೈನ್ ಪ್ರಾಬ್ಲಮ್ ಆದ್ರೆ ಕಾಸ್ಟ್ ವೇರಿಯೇಷನ್ ಕೂಡ ಆಗ್ತಿತ್ತು ಅಲ್ವಾ? ಹಾಗೇನೆ ಅವರ ಚೈನೀಸ್ ಸ್ಪರ್ಧಿಗಳು ಯಾರೆಲ್ಲ ಇದ್ದಾರೆ ನೋಡಿ, ಅವರು ಮನೆಗಳಲ್ಲೇ ಬ್ಯಾಟರಿಗಳನ್ನ ತಯಾರಿಸ್ತಾ ಇದ್ರು. ಫೋಕ್ಸ್ ವ್ಯಾಗನ್ ಮತ್ತೆ BMW ಯುರೋಪ್ನಲ್ಲಿ ಬ್ಯಾಟರಿ ಪ್ಲಾಂಟ್ ಕಟ್ಟಿದ್ದಾರೆ. ಆದ್ರೆ ಟೆಸ್ಲಾ ಮತ್ತೆ ಚೈನಾದ ಬ್ಯಾಟರಿ ಕಂಪನಿಗಳಾದ BYD ಮತ್ತೆ CATL ಗಿಂತ ತುಂಬಾ ಹಿಂದೆನೆ ಇದ್ದಾರೆ.
ಚೈನಾ ಇವಿ ಇಂಪೋರ್ಟ್ಗಳು ಜರ್ಮನಿಗೆ ಜಾಸ್ತಿ ಆಗ್ತಿದೆ. ಇನ್ನು ಚೈನಾದ ಮಾರ್ಕೆಟ್ ಅವರ ಎಲ್ಲಾ ಕಾರ್ಗಳನ್ನ ತಗೊಳ್ಳೋದಕ್ಕೆ ಸಾಕಾಗ್ತಿಲ್ಲ. ಅದಕ್ಕೆ ಬೇರೆ ಕಸ್ಟಮರ್ಗಳನ್ನು ಕೂಡ ಆಲ್ಟರ್ನೇಟಿವ್ ಆಗಿ ಹುಡುಕ್ತಿದ್ದಾರೆ. ಇನ್ನು ಚೀನಿ ಆಟೋಮೊಬೈಲ್ ಉತ್ಪಾದಕರು ಯುರೋಪ್ ಅನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. 2023ರ ಮೊದಲ ಭಾಗದಲ್ಲಿ ನಾವು ನೋಡಿದಾಗ ಚೀನಿ ಇವಿ ಇಂಪೋರ್ಟ್ ಜರ್ಮನಿಗೆ ಏನಿಲ್ಲ ಅಂದ್ರೂ ಕೂಡ 75% ಅಷ್ಟು ಜಾಸ್ತಿ ಆಗಿದೆ. BYD ತರದ ಕಂಪನಿಗಳು ಜರ್ಮನ್ ಕಾರ್ಗಿಂತ ಕ್ವಾಲಿಟಿ ಜಾಸ್ತಿ ಮತ್ತೆ ಬೆಲೆ ಕಮ್ಮಿ ಇರೋ ಕಾರ್ಗಳನ್ನ ಕೊಟ್ಟಿದ್ರು. ಅದಕ್ಕೆ ಯುರೋಪಿಯನ್ಗಳ ಗ್ರಾಹಕರು ಯಾರೆಲ್ಲ ಇದ್ದಾರೆ ಅವರು ಕಾರ್ ಕೊಂಡ್ಕೊಳ್ಳೋದಕ್ಕೆ ಮುಂದೆ ಬರ್ತಾ ಇದ್ರು. ಜರ್ಮನಿ 2023ರ ಹೊತ್ತಿಗೆ ಕೊನೆಯಲ್ಲಿ ನಾವು ನೋಡಿದಾಗ ಇವಿಗೆ ಕೊಡ್ತಿದ್ದ ಒಂದು ಸಬ್ಸಿಡಿ ನಿಲ್ಲಿಸಿದಾಗ ಪರಿಸ್ಥಿತಿ ಇನ್ನೂ ಕೂಡ ಕೆಟ್ಟದಾಗೋಯ್ತು. ಜರ್ಮನ್ ಕಾರ್ ಉತ್ಪಾದಕರ ಕಡೆ ಈ ಲೈನ್ ಆಫ್ ಡಿಫೆನ್ಸ್ ಹೋಯ್ತು. ನೋಡಿ, ಜರ್ಮನ್ ಇವಿ ಸೇಲ್ಸ್ ತುಂಬಾ ಕಮ್ಮಿ ಆಯ್ತು ಅಂತ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಬೆಲೆ ಕಮ್ಮಿ ಇದ್ದಂತಹ ಈ ಚೀನಿ ಬ್ರ್ಯಾಂಡ್ಗಳು ಇನ್ನೂ ಬೆಳೆಯೋದಕ್ಕೆ ಶುರು ಮಾಡಿದ್ವು. ಹಾಗೆ ಗೌರ್ಮೆಂಟ್ ಖರ್ಚು ಕಮ್ಮಿ ಮಾಡೋಕೆ ಮಾಡ್ತಿದ್ದಂತ ತೀರ್ಮಾನಗಳೇನೆಲ್ಲ ಇರುತ್ತೆ ಅವ್ರ ಕೈಯಲ್ಲೇ ತಿರುಗ್ಬಿತ್ತು. ಸೇಲ್ಸ್ ಇನ್ನೂ ಕೂಡ ಕಮ್ಮಿ ಆಗೋಯ್ತು. ಜರ್ಮನಿಗೆ ಚೀನಾ ಜೊತೆ ಒಳ್ಳೆ ಟ್ರೇಡ್ ರಿಲೇಷನ್ ಇದೆ. ಯಾಕೆ ಅಂತಂದ್ರೆ ಚೈನಾ ಜರ್ಮನಿಯ ವಸ್ತುಗಳನ್ನ ಜಾಸ್ತಿ ಕೊಂಡ್ಕೊಳ್ಳುತ್ತೆ. ಜರ್ಮನಿ ಚೈನಾ ಗವರ್ಮೆಂಟ್ ಜೊತೆ ಚೆನ್ನಾಗಿರೋದ್ರಿಂದ ಇದು ಸಾಧ್ಯವಾಗ್ತಿರೋದು. ಆದ್ರೆ ಎರಡೂ ದೇಶಗಳ ಕಂಪನಿಗಳು ಜಗಳ ಆಡ್ದಾಗ ರಾಜಕೀಯ ಪ್ರಾಬ್ಲಮ್ ಖಂಡಿತವಾಗ್ಲೂ ಶುರುವಾಗತ್ತೆ. EU ಚೀನಿ ಇವಿಗಳ ಮೇಲೆ ತನಿಖೆ ಮಾಡಿದಾಗ ಜರ್ಮನಿ ಅದನ್ನ ವಿರೋಧಿಸಿತು. ನೋಡಿ, ಚೀನಿ ಇವಿಗಳ ಮೇಲೆ EU ಟ್ಯಾರಿಫ್ ಹಾಕಬೇಕು ಅಂದಾಗ ಜರ್ಮನಿ ಅದಕ್ಕೆ ವೋಟ್ ಮಾಡಲಿಲ್ಲ. ಇನ್ನು ಫೋಕ್ಸ್ ವ್ಯಾಗನ್ ಮತ್ತೆ BMW ಚೈನಾ ಬಿಸ್ನೆಸ್ ಮೇಲೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಭಯ ಎಲ್ಲೋ ಒಂದ್ ಕಡೆ ಇತ್ತು. ಇನ್ನು ಜರ್ಮನ್ ಸರ್ಕಾರಕ್ಕೆ ಏನ್ ಮಾಡೋದು ಅಂತ ಖಂಡಿತವಾಗ್ಲೂ ಗೊತ್ತಾಗ್ತಿರ್ಲಿಲ್ಲ. ಅವರು ಇಂಡಸ್ಟ್ರಿನ ಉಳಿಸ್ಕೊಳ್ಬೇಕಾ ಅಥವಾ ಚೈನಾಗೆ ಕೋಪ ತರಿಸಬಹುದಾ, ಏನ್ ಮಾಡ್ಬೋದು ಅನ್ನೋ ಒಂದು ಗೊಂದಲದಲ್ಲೇ ಸಮಯನ ಕಳೆದ್ಬಿಟ್ರು. ಕೊನೆಗೆ EU ಜರ್ಮನ್ ವಿರೋಧಿಸಿದ್ರು ಕೂಡ 45% ಟ್ಯಾರಿಫ್ ಹಾಕ್ತು. ಇದ್ರ ಜೊತೆಗೆ ಇನ್ನೂ 2 ಸಣ್ಣ ಕಾರಣಗಳಿದೆ. ದ ಎನರ್ಜಿ ಕ್ರೈಸಿಸ್ ಅಂಡ್ ದ ಯುಕ್ರೇನ್ ವಾರ್. ಅಂದ್ರೆ ಎನರ್ಜಿ ಕ್ರೈಸಿಸ್ ಆಗಿರೋದಿರ್ಬೋದು ಮತ್ತೆ ಯುಕ್ರೇನ್ ಜೊತೆ ನಡೆದಂತಹ ಯುದ್ಧ ಇರ್ಬೋದು. ಯುಕ್ರೇನ್ ಯುದ್ಧದಿಂದ ಜರ್ಮನ್ ಇಂಡಸ್ಟ್ರಿಗೆ ತೊಂದರೆ ಆಯಿತು. ಅದರಲ್ಲಿ ಆಟೋ ಇಂಡಸ್ಟ್ರಿನೂ ಕೂಡ ಒಂದು. ಯುದ್ಧಕ್ಕಿಂತ ಮುಂಚೆ ಜರ್ಮನಿ ತನ್ನ ಫ್ಯಾಕ್ಟರಿ ನಡೆಸೋದಕ್ಕೆ ರಷ್ಯಾದಿಂದ ನ್ಯಾಚುರಲ್ ಗ್ಯಾಸ್ ಅನ್ನ ತರಿಸ್ಕೊಳ್ತಾ ಇದ್ರು. ಸುಮಾರು 55% ಅನ್ನ ನಾವು ನೋಡ್ತಿದೀವಿ ಅಂತಂದ್ರೆ ನ್ಯಾಚುರಲ್ ಗ್ಯಾಸ್ ರಷ್ಯಾದಿಂದನೇ ಬರ್ತಿದ್ದು. ಯುದ್ಧ ಶುರುವಾಗಿ ರಷ್ಯಾ ಮೇಲೆ ಈ ಒಂದು ಸ್ಯಾಂಕ್ಷನ್ ಹಾಕಿದಾಗ ಸಪ್ಲೈ ನಿಂತು ಹೋಯ್ತು. ಎನರ್ಜಿ ಪ್ರೈಸ್ ಸಹ ಗಗನಕ್ಕೆ ಏರ್ತು. ಬೇಸಿಕಲಿ ಕಾರ್ ತಯಾರು ಮಾಡೋಕೆ ಎನರ್ಜಿ ತುಂಬಾ ಬೇಕಾಗುತ್ತೆ ಅಲ್ವಾ. ಎನರ್ಜಿ ಪ್ರೈಸ್ ಏರಿಕೆ ಕೂಡ ಆಟೋಮೊಬೈಲ್ ಉತ್ಪಾದಕರಿಗೆ ಒಂದು ದೊಡ್ಡ ಶಾಕ್ ಆಯ್ತು. ಪ್ಯಾಂಡಮಿಕ್ ಇಂದ ಸಪ್ಲೈ ಚೈನ್ ಕೂಡ ಡಿಸ್ಟರ್ಬ್ ಆಗಿತ್ತು. ಅದರಲ್ಲಿ ಇದು ಕೂಡ ಸೇರ್ಕೊಂಡು ಪ್ರಾಫಿಟ್ ಅನ್ನ ಕಮ್ಮಿ ಮಾಡ್ತು. ಈಗ ಜರ್ಮನ್ ಆಟೋಮೊಬೈಲ್ ಉತ್ಪಾದಕರು US ಮತ್ತೆ ಚೈನಾದಿಂದ 3ರಿಂದ 5 ಪಟ್ಟು ಜಾಸ್ತಿ ದುಡ್ಡು ಕೊಟ್ಟು ಎನರ್ಜಿನ ತಗೊಳ್ತಿದ್ದಾರೆ. ಅದಕ್ಕೆ ಫ್ಯಾಕ್ಟರಿ ನಡೆಸೋದು ಸಖತ್ತು ಕಷ್ಟ ಆಗ್ತಿದೆ. ಇನ್ನು ಡಿಮ್ಯಾಂಡ್ ಕಮ್ಮಿ ಬರುತ್ತೆ ಮತ್ತೆ ಖರ್ಚು ಜಾಸ್ತಿ ಆಗ್ತಿರೋದ್ರಿಂದ ಇಂಡಸ್ಟ್ರಿಗೆ ತುಂಬಾ ನಷ್ಟ ಆಗ್ತಿರೋದು. ಓವರ್ ಕೆಪಾಸಿಟಿ ಅಂಡ್ ಹೈ ಲೇಬರ್ ಕಾಸ್ಟ್. ನೋಡಿ, ಜರ್ಮನಿ ಬೆಳೆಯೋ ಟೈಮಲ್ಲಿ ತುಂಬಾ ಫ್ಯಾಕ್ಟ್ರಿ ಕಟ್ತಿತ್ತು ಅಲ್ವಾ. ಈಗ ಡಿಮ್ಯಾಂಡ್ ಕಮ್ಮಿ ಆಗ್ತಿರೋದ್ರಿಂದ ಅವರ ಫ್ಯಾಕ್ಟ್ರಿಗಳನ್ನ ಪೂರ್ತಿಯಾಗಿ ಅವರು ಯೂಸ್ ಮಾಡ್ತಿಲ್ಲ. ಪೂರ್ತಿ ಕೆಪಾಸಿಟಿಯಲ್ಲಿ ಉತ್ಪಾದನೆ ಮಾಡದೆ ಫ್ಯಾಕ್ಟ್ರಿ ರನ್ ಮಾಡೋದು ಅಂದ್ರೆ ಖರ್ಚು ಜಾಸ್ತಿನೇ ಆಗತ್ತೆ ಅಲ್ವಾ. ಜರ್ಮನ್ ಆಟೋಮೊಬೈಲ್ ಉತ್ಪಾದಕರು ಖರ್ಚು ಕಮ್ಮಿ ಮಾಡೋಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಜರ್ಮನಿಯ ಲೇಬರ್ ಕಾಸ್ಟ್ ಇಂಡಿಯಾದಕ್ಕಿಂತ 10 ಪಟ್ಟು ಜಾಸ್ತಿ ಇದೆ. ಜರ್ಮನಿಯ ಕಾರ್ಮಿಕರಿಗೆ ಪ್ರಪಂಚದಲ್ಲೇ ಬೆಸ್ಟ್ ಸ್ಯಾಲರಿ ಸಿಗುತ್ತೆ ಗೊತ್ತಾ. ಅಲ್ಲಿನ ಯೂನಿಯನ್ಗೆ ನಾವು ನೋಡಿದಾಗ ಕಾರ್ಪೊರೇಟ್ ಡಿಸಿಷನ್ಸ್ ನಲ್ಲಿ ಮಾತು ಹೇಳಕ್ಕೂ ಕೂಡ ಬರುತ್ತೆ. ದೊಡ್ಡ ಜರ್ಮನ್ ಕಂಪನಿಗಳಲ್ಲಿ ವರ್ಕರ್ಸ್ಗೆ 50% ಸ್ಥಾನವನ್ನ ಕೊಟ್ಟಿರ್ತಾರೆ. ಅದಕ್ಕೆ ಲೇ ಆಫ್ ಮಾಡೋದು ಅಥವಾ ಖರ್ಚು ಕಮ್ಮಿ ಮಾಡೋದು ಅಷ್ಟು ಸುಲಭ ಖಂಡಿತವಾಗ್ಲೂ ಅಲ್ಲ. ಮಾತುಕತೆ ನಡೆಸಿ ಪ್ರತಿಯೊಂದು ಡಿಸಿಷನ್ ತಗೊಳ್ಬೇಕು. ಈ ಸಿಸ್ಟಮ್ ಅನ್ನು ನಾವು ನೋಡಿದಾಗ ಕಾರ್ಮಿಕರಿಗೆ ಎಲ್ಲೋ ಒಂದ್ ಕಡೆ ಸಹಾಯ ಮಾಡುತ್ತೆ. ಅವರ ಕೆಲಸ ಹೋಗೋದಿಲ್ಲ ಮತ್ತೆ ಲೇ ಆಫ್ ಕೂಡ ಇರಲ್ಲ. ಆದ್ರೆ ಕಷ್ಟದ ಟೈಮ್ ನಲ್ಲಿ ಈ ರೀಸ್ಟ್ರಕ್ಚರಿಂಗ್ ಮಾಡೋದಕ್ಕೆ ಜಾಸ್ತಿ ಟೈಮ್ ತಗೊಳುತ್ತೆ ಮತ್ತೆ ದುಡ್ಡು ಜಾಸ್ತಿ ಖರ್ಚಾಗುತ್ತೆ ಕೂಡ. ಫೋಕ್ಸ್ ವ್ಯಾಗನ್ ಅವರ ಒಂದು 87 ವರ್ಷದ ಫ್ಯಾಕ್ಟರಿಯನ್ನ ಮುಚ್ಚೋದಕ್ಕೆ ರೆಡಿ ಇತ್ತು. ಆದ್ರೆ ಯೂನಿಯನ್ಗಳು ಮಧ್ಯ ಪ್ರವೇಶಿಸೋದ್ರಿಂದ ಡಿಸಿಷನ್ ಡಿಲೇ ಆಯ್ತು. ಇದರಿಂದ ಯೂಸ್ ಇಲ್ಲದೆ ಇರೋ ಫ್ಯಾಕ್ಟರಿನ ರನ್ ಮಾಡ್ಬೇಕಾಯ್ತು. ನೋಡಿ, ಈ ಎಲ್ಲಾ ಸಮಸ್ಯೆಗಳಿಂದ ಜರ್ಮನ್ ಆಟೋ ಇಂಡಸ್ಟ್ರಿಗೆ ತುಂಬಾ ನಷ್ಟ ಆಗ್ತಿದೆ. ಟ್ರಂಪ್ ಯುರೋಪಿಯನ್ ಕಾರ್ ಮೇಲೆ ಟ್ಯಾರಿಫ್ ಹಾಕ್ತೀನಿ ಅಂತ ಹೆದರ್ಸ್ತಿರೋದ್ರಿಂದ ಪರಿಸ್ಥಿತಿ ಏನಾಗುತ್ತೋ ಅಂತ ಯಾರಿಗೂ ಕೂಡ ಇನ್ನೂ ಗೊತ್ತಿಲ್ಲ. ಈಗ ಆಟೋ ಕಂಪನಿಗಳು ಉಳಿಯೋದಕ್ಕೆ ಏನ್ ಮಾಡೋದು ಅಂತ ಅವ್ರು ಯೋಚನೆ ಮಾಡ್ತಿದ್ದಾರೆ. ಹಾಗೇನೆ ಕಂಪನಿಗಳು ಎಲ್ಲಾ ರೀತಿಯ ಖರ್ಚನ್ನ ಕಮ್ಮಿ ಮಾಡೋಕೆ ನೋಡ್ತಿದ್ದಾರೆ. ಸಂಬಳ ಕಡಿತ ಆಗಿರ್ಬೋದು ಮತ್ತೆ ಯೂನಿಯನ್ಗಳೊಂದಿಗೆ ರೀಸ್ಟ್ರಕ್ಚರಿಂಗ್ ಡೀಲ್ ಮಾಡ್ಕೊಂಡಿದ್ದಾರೆ. ಹಾಗೇನೆ ಆಡಿ ಯೂನಿಯನ್ ಗಳನ್ನ ನಾವು ನೋಡಿದಾಗ ಒಂದು ಡೀಲ್ ಮಾಡ್ಕೊಂಡಿದ್ದಾರೆ. 2029ರ ವೇಳೆಗೆ ಏನಿಲ್ಲ ಅಂದ್ರೂ ಕೂಡ 7500 ಉದ್ಯೋಗಗಳನ್ನ ಕಡಿತ ಮಾಡುತ್ತೆ ಅಂತ ಹೇಳ್ತಿರೋದು. ಅಂದ್ರೆ ಅವರ ವರ್ಕ್ ಫೋರ್ಸ್
8% ಇದೆ. ಕಾರ್ಮಿಕರನ್ನ ಖುಷಿ ಪಡಿಸೋದಕ್ಕೆ ಅವರನ್ನ ಕಡಿತ ಮಾಡೋದು ಫ್ಯಾಕ್ಟ್ರಿ ಫ್ಲೋರ್ ನಲ್ಲಿ ಖಂಡಿತವಾಗ್ಲೂ ಆಗೋದಿಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಅಡ್ಮಿನಿಸ್ಟ್ರೇಟಿವ್ ಮತ್ತೆ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಗಳಲ್ಲಿ ಅಂತ ಹೇಳಿದ್ದಾರೆ. ಅದೇ ರೀತಿ ಫೋಕ್ಸ್ ವ್ಯಾಗನ್ 2030 ವೇಳೆಗೆ 35,000 ವರ್ಕರ್ಗಳನ್ನ ಕಮ್ಮಿ ಮಾಡೋದಕ್ಕೂ ಸಹ ಪ್ಲಾನ್ ಮಾಡಿದೆ. ಆಟೋಮೊಬೈಲ್ ಉತ್ಪಾದಕರು ಒಂದು ಕಡೆ ಸರ್ಕಾರದಿಂದ ಸಹಾಯ ಪಡಿಬೇಕು ಅಂತ ಲಾಭನ ಮಾಡ್ತಿದ್ದಾರೆ. ಹಾಗೆ ಅವರ ಹೊಸ ಇವಿ ಸಬ್ಸಿಡಿ ಮತ್ತೆ ಹವಾಮಾನ ನಿಯಮಗಳನ್ನ ಸಡಿಲಗೊಳಿಸಬೇಕು ಅಂತಾನೆ ಕೇಳ್ಕೊಳ್ತಿರೋದು. ಇನ್ನು ಜರ್ಮನ್ ಸರ್ಕಾರಕ್ಕೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅವರ ಆಟೋ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡ್ಬೇಕು ಅಥವಾ ಯುರೋಪಿಯನ್ ಹವಾಮಾನ ಪಾಲಿಸಿಗೆ ತೊಂದರೆ ಮಾಡಬಾರ್ದು ಅಥವಾ ಚೈನಾ ಜೊತೆ ಟ್ರೇಡ್ ರಿಲೇಷನ್ ನ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದೆ. ಇವೆಲ್ಲ ಸಕ್ಸಸ್ ಆಗುತ್ತಾ ಅಂತ ಗ್ಯಾರಂಟಿ ಕೊಡೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಜರ್ಮನಿಯ ಆಟೋ ಇಂಡಸ್ಟ್ರಿಗೆ ಪ್ರಾಬ್ಲಮ್ ಇದೆ. ಅವರು ಒಂದು ಕಾಲದಲ್ಲಿ ದೊಡ್ಡ ಪವರ್ ಆಗಿದ್ರು ಕೂಡ, ಆದ್ರೆ ಈಗ ಮಾರ್ಕೆಟ್ ನಲ್ಲಿ ಕಾಂಪೀಟ್ ಮಾಡೋದಕ್ಕೆ ಸಖತ್ ಕಷ್ಟ ಪಡ್ತಿದ್ದಾರೆ. ಅವರು ಉಳಿತಾರ ಅಥವಾ ನೋಕಿಯಾ ತರ ಆಗ್ತಾರ, ಏನ್ ಸಿಚುವೇಶನ್ ಆಗುತ್ತೆ ಅಂತ ನಮಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡ್ಬೇಕಾಗತ್ತೆ. ಈಗ ಮುಂದಿನ ಸ್ಟೋರಿಯಲ್ಲಿ ಫರ್ಗ್ಯೂಸನ್ಸ್ ಲಾ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಯಾಕೆ ಇದ್ರ ಬಗ್ಗೆ ಚಿಂತೆ ಮಾಡಬೇಕು? ಜನರಿಗೆ ಅಮೆರಿಕದ ಸಾಲದ ಬಗ್ಗೆ ಅಭಿಪ್ರಾಯ ಇದ್ದೇ ಇರುತ್ತೆ ಅಲ್ವಾ? US$ ಪ್ರಪಂಚದ ರಿಸರ್ವ್ ಕರೆನ್ಸಿ ಆಗಿರೋದ್ರಿಂದ ಅದು ಸಾಲ ತಗೊಳ್ಬೇಕಾದ್ರೆ ಬೇರೆ ಯಾರೂ ಇಲ್ಲ. ಆದ್ರೆ ಇತ್ತೀಚೆಗೆ ಅವರ ಸಾಲದ ಪ್ರಮಾಣ ತುಂಬಾ ಹೆಚ್ಚಾಗ್ತಿದೆ. ಕ್ಯೂಬನ್ ಮಿಸೈಲ್ ಕ್ರೈಸಿಸ್ ಮತ್ತೆ ಬರ್ಲಿನ್ ಗೋಡೆಯ ಪತನದ ನಡುವೆ ನಾವು ನೋಡಿದಾಗ US ಇಂಟ್ರೆಸ್ಟ್ ಪೇಮೆಂಟ್ GDP ಏನಾಗಿತ್ತು ಗೊತ್ತಾ? 1.8% ರಷ್ಟಿತ್ತು. ಈಗ ಅದು 3% ಅನ್ನ ದಾಟಿದೆ ಮತ್ತೆ ಹೆಚ್ಚಾಗ್ತಾನೆ ಇದೆ. ಡೆಫಿಸಿಟ್ ನನ್ನು ಕೂಡ ನಾವು ನೋಡಿದಾಗ GDPಯ ಒಂದು ಶೇರ್ ಆಗಿ ಬೆಳೀತಿದೆ. ಇದು ಕಷ್ಟದ ಪರಿಸ್ಥಿತಿ ತರ ಕಾಣಿಸ್ತಿದೆ ಕೂಡ. ಒಂದು ದೇಶದ ಸಾಲ ತಗೊಂಡು ಎಷ್ಟು ದಿನ ಬದುಕಕ್ಕಾಗತ್ತೆ? ಹಾಗೇನೆ ಒಂದಲ್ಲ ಒಂದು ದಿನ ಅದು ತೊಂದರೆನ ಖಂಡಿತವಾಗ್ಲೂ ಅನುಭವಿಸುತ್ತೆ ತಾನೆ. ಶ್ರೀಲಂಕಾ ಮತ್ತೆ ಪಾಕಿಸ್ತಾನದಲ್ಲಿ ಇದೇ ಸಿಚುವೇಶನ್ ಆಗಿದ್ದು. ಅವ್ರು ತಗೊಂಡಂತ ಸಾಲವನ್ನ ತೀರ್ಸೋಕೆ ಆಗದೆ ತುಂಬಾ ಪ್ರಾಬ್ಲಮ್ಗಳಲ್ಲಿ ಸಿಕ್ಕಾಕೊಂಡ್ರು. ಬೇರೆ ವಿಷಯಗಳಿಗೂ ಕೂಡ ಗಮನ ಕೊಡಕ್ಕೆ ಆಗ್ತಿರ್ಲಿಲ್ಲ. ಇನ್ನು ಯುನೈಟೆಡ್ ಸ್ಟೇಟ್ಸ್ಗೆ ಸಾಲ ತೀರ್ಸೋದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತ ಊಹಿಸ್ಕೊಳ್ಳೋದು ಖಂಡಿತವಾಗ್ಲೂ ಕಷ್ಟ ಅಲ್ವಾ? ಯುನೈಟೆಡ್ ಸ್ಟೇಟ್ಸ್ ತರ ಸೂಪರ್ ಪವರ್ ಸಹ ಯಾವಾಗ ಚಿಂತೆ ಮಾಡಬೇಕು? ಹಿಸ್ಟೋರಿಯನ್ ನಿಯಾಲ್ ಫರ್ಗ್ಯೂಸನ್ ಇತ್ತೀಚೆಗೆ ಬರೆದ ಪೇಪರ್ ನಲ್ಲಿ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಹಿಸ್ಟ್ರಿಯಲ್ಲಿ ಸಾಮ್ರಾಜ್ಯಗಳನ್ನ ನಾವು ನೋಡಿದ್ವಿ ಅಂತಂದ್ರೆ ಒಂದ್ ವಿಷಯ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಗ್ರೇಟ್ ಪವರ್ ತನ್ನ ಸೇನೆಗಿಂತ ಸಾಲ ತೀರ್ಸೋಕೆ ಜಾಸ್ತಿ ಖರ್ಚು ಮಾಡಿದ್ರೆ ಅದರ ಪವರ್ ಕಮ್ಮಿ ಆಗುತ್ತೆ ಅಂತ ಫರ್ಗ್ಯೂಸನ್ ಹೇಳಿರೋದು. ಫರ್ಗ್ಯೂಸನ್ ವಿವಾದಾತ್ಮಕ ಒಂದು ಚಿಂತಕ ಅಲ್ವಾ? ಈ ಹಿಂದೆ ಬ್ರಿಟಿಷ್ ಸಾಮ್ರಾಜ್ಯ ಇಂಡಿಯಾಗೆ ಒಳ್ಳೇದು ಮಾಡಿದೆ ಅಂತ ಹೇಳಿದ್ರು. ಅವರು ಬೇರೆ ವ್ಯೂಸ್ ಅಂದ್ರೆ ಏನೇ ಇದ್ರೂ ಕೂಡ ನಾವು ಐಡಿಯಾನ ನೋಡೋದಕ್ಕೆ ಟ್ರೈ ಮಾಡೋಣ. ಫರ್ಗ್ಯೂಸನ್ ಲಾ ಅಂದ್ರೇನಾದ್ರೂ ಏನು ನೋಡಿ? ಫರ್ಗ್ಯೂಸನ್ ಪ್ರಕಾರ ಯುನೈಟೆಡ್ ಸ್ಟೇಟ್ಸ್ ತರ ಗ್ರೇಟ್ ಪವರ್ ಮಿಲಿಟರಿ ಖರ್ಚಿಗಿಂತ ಜಾಸ್ತಿ ಸಾಲ ತೀರ್ಸೋದಕ್ಕೆ ಖರ್ಚು ಮಾಡಿದ್ರೆ ಅದು ಡೇಂಜರ್ ಝೋನ್ಗೆ ಬರುತ್ತೆ. ಆಮೇಲೆ ಅದರ ಪವರ್ ಕಮ್ಮಿ ಆಗುತ್ತೆ. ಹೀಗೆ ಒಂದೆರಡು ಸಾರಿ ಆಯ್ತು ಅಂತ ಅನ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. ಯಾವಾಗ್ಲೂ ಕೂಡ ಅದೇ ರೀತಿ ಆದ್ರೆ ಖಂಡಿತವಾಗ್ಲೂ ಪ್ರಾಬ್ಲಮ್ ಆಗತ್ತೆ. ಇದನ್ನ ಫರ್ಗ್ಯೂಸನ್ ಲಾ ಅಂತ ಕರೀತಾರೆ. ಅವರ ಹೆಸರಿಡ್ಲಿಲ್ಲ, ಆದ್ರೆ 18ನೇ ಶತಮಾನದ ಫಿಲಾಸಫರ್ ಆಡಮ್ ಫರ್ಗ್ಯೂಸನ್ ಹೆಸರಿಟ್ಟಿದ್ದಾರೆ. ಇದರಲ್ಲಿ 2 ಭಾಗಗಳಿದೆ ಆಯ್ತಾ? ಸಾಲ ಮತ್ತೆ ಮಿಲಿಟರಿ ಖರ್ಚು. ಫಿಸ್ಕಲ್ ಡೆಫಿಸಿಟ್ ಅಂದ್ರೆ ಸಾಲ ತಗೊಳ್ಳೋದು ನೋಡೋಕೆ ಚೆನ್ನಾಗಿರ್ಬೋದು, ಆದ್ರೆ ಗವರ್ಮೆಂಟ್ಗೆ ಏನಾದ್ರೂ ಖರ್ಚು ಮಾಡೋದಕ್ಕೆ ದುಡ್ಡು ಬೇಕಾದ್ರೆ ಯುದ್ಧ ನಡೆಯುವ ಸಮಯದಲ್ಲಿ ಬೇಕಾದಷ್ಟು ದುಡ್ಡು ಖರ್ಚಾಗತ್ತೆ. ಜನರಿಂದ ಟ್ಯಾಕ್ಸ್ ತಗೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ? ಇದರಿಂದ ಎಕನಾಮಿ ಕೂಡ ಹಾಳಾಗತ್ತೆ. ಆದ್ರೆ ಸಾಲ ತಗೊಂಡ್ರೆ ಟ್ಯಾಕ್ಸ್ ಕಟ್ಟೋದು ನಿಧಾನ ಆಗತ್ತೆ. ಇದು ಪ್ರಾಬ್ಲಮ್ ಆದಾಗ ಅರ್ಥ ಆಗೋದು. ದೇಶಗಳು ಸಾಲ ತಗೊಳ್ಳೋದಕ್ಕೆ ಅಭ್ಯಾಸ ಮಾಡ್ಕೊಂಡ್ರೆ ತೀರ್ಸೋದಕ್ಕೆ ಬೇಕಾದಷ್ಟು ಕಷ್ಟ ಆಗತ್ತೆ. ನಿಧಾನಕ್ಕೆ ದೇಶ ಸಾಲದ ಸಮಸ್ಯೆಗೆ ಸಿಕ್ಕಾಕೊಳ್ಳತ್ತೆ ಕೂಡ. ಅದಾದ್ರೆ ಜನರು ಸರಿ ಇಲ್ಲ ಅಂತ ಹೇಳ್ತಾರೆ. ಬಡ್ಜೆಟ್ ಕಟ್ ಮಾಡೋದು, ಸಾಲ ಕೊಡಕ್ಕೆ ಆಗಲ್ಲ ಅಂತ ಹೇಳೋದು ಅಥವಾ ಕರೆನ್ಸಿಯ ವ್ಯಾಲ್ಯೂನ ಕಮ್ಮಿ ಮಾಡೋದು, ಈ ತರ ಕಷ್ಟವಾದ ನಿರ್ಧಾರಗಳನ್ನ ತಗೊಳ್ಬಹುದು. ಇದರಿಂದ ರಾಜಕೀಯ ತೊಂದರೆನೂ ಕೂಡ ಆಗ್ಬೋದು. ಫರ್ಗ್ಯೂಸನ್ ಸಾಲನ ಮಿಲಿಟರಿ ಖರ್ಚಿಗೆ ಯಾಕೆ ಲಿಂಕ್ ಮಾಡ್ತಾರೆ ನೋಡಿ? ಗ್ರೇಟ್ ಪವರ್ ಬರೋದು ಮಿಲಿಟರಿಯಿಂದ ಅಲ್ವಾ? ಮಿಲಿಟರಿ ಖರ್ಚು ಕಡಿಮೆ ಮಾಡಿದ್ರೆ ನೋಡೋಕೆ ಸರಿ ಇರ್ಬೋದು, ಆದ್ರೆ ಮುಂದೆ ಅದು ದೊಡ್ಡ ತೊಂದರೆನೆ ಕೊಡತ್ತೆ. ಅವ್ರ ಹತ್ರ ಹಳೆ ಒಂದು ಎಕ್ವಿಪ್ಮೆಂಟ್ ಇರ್ಬೋದು ಅಂತ ಅನ್ಕೊಳ್ಳಿ, ಸೈನಿಕರಿಗೆ ಸರಿಯಾಗಿ ಟ್ರೈನಿಂಗ್ ಸಿಗದೆ ಇರ್ಬೋದು, ಮತ್ತೆ ಹೊಸ ಟೆಕ್ನಾಲಜಿ ಯೂಸ್ ಮಾಡಕ್ಕೆ ಬರ್ದೇ ಇರ್ಬೋದು. ಯುದ್ಧ ಬಂದಾಗ ಇದ್ರ ಬಗ್ಗೆ ಎಲ್ಲನೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇದೇನು ಗೊತ್ತಿಲ್ಲ ಅಂತಂದ್ರೆ ದೇಶದ ಸೈನಿಕರು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ತಾರೆ. ಗ್ರೇಟ್ ಪವರ್ ನ ಮಿಲಿಟರಿ ಪ್ರಪಂಚಕ್ಕೆ ತನ್ನ ಶಕ್ತಿಯನ್ನ ತೋರ್ಸತ್ತೆ. ಆ ಶಕ್ತಿ ಕಮ್ಮಿ ಆದ್ರೆ ಬೇರೆಯವರು ಈ ಪವರ್ ಈಗ ಮೊದ್ಲಿನ ತರ ಇಲ್ಲ ಅಂತ ಚಾಲೆಂಜ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ಅದರ ಪ್ರಾಮುಖ್ಯತೆ ಕೂಡ ಕಮ್ಮಿ ಆಗತ್ತೆ ನೋಡಿ. ಇಲ್ಲಿ ಚಿಂತೆ ಮಾಡೋ ಒಂದು ವಿಷಯ ಇದೆ. 100 ವರ್ಷದಲ್ಲಿ ಫಸ್ಟ್ ಟೈಮ್ 2024ರಲ್ಲಿ ಯುನೈಟೆಡ್ ಸ್ಟೇಟ್ಸ್ ಫರ್ಗ್ಯೂಸನ್ ನಿಯಮವನ್ನ ಮುರಿದಿದೆ. ಅಂದ್ರೆ ಅದರ ಸಾಲ ತೀರ್ಸೋ ಖರ್ಚು ನಾವು ನೋಡಿದಾಗ GDPಯ 3.1% ಆಗಿದೆ ಅಂತ. ಆದ್ರೆ ಮಿಲಿಟರಿ ಖರ್ಚು GDPಯ 3% ಆಗಿದೆ. ಇದು ಮುಂದೆ ಕೆಟ್ಟ ಟೈಮ್ ಬರೋದಕ್ಕೆ ಸೈನ್ ಆಗ್ತಾ ಇದೆಯಾ? ಕೆಲವು ಹಿಸ್ಟಾರಿಕಲ್ ಎಕ್ಸಾಂಪಲ್ಸ್ ನ ನೋಡೋಣ ನೋಡಿ. ಫರ್ಗ್ಯೂಸನ್ ಅವರ ಮಾತಿಗೆ ಸಪೋರ್ಟ್ ಮಾಡೋದಕ್ಕೆ ಹಿಸ್ಟ್ರಿಯಿಂದ ಕೆಲವು ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದ್ದಾರೆ. ಅದನ್ನ ಇಲ್ಲಿ ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ, ಆದ್ರೆ ನೀವು ಅವರ ಪೇಪರ್ ಓದೋದು ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಕೆಲವು ಎಕ್ಸಾಂಪಲ್ಸ್ ಗಳನ್ನ ನಾವಿಲ್ಲಿ ನೋಡೋಣ.
ಹ್ಯಾಂಬರ್ಗ್ ಸ್ಪೇನ್ 16ನೇ ಶತಮಾನದಲ್ಲಿ ಸ್ಪೇನ್ ಪ್ರಪಂಚದ ದೊಡ್ಡ ಸೂಪರ್ ಪವರ್ ಆಗಿತ್ತು. ಅದರ ಸೈನಿಕರು ಕೂಡ ತುಂಬಾ ಪವರ್ಫುಲ್ ಆಗಿದ್ರು. ಆದರೆ ಅದರ ಮಿಲಿಟರಿ ಆಸೆಗಳು ಅದರ ಫೈನಾನ್ಷಿಯಲ್ ಕೆಪಾಸಿಟಿಗಿಂತ ಜಾಸ್ತಿ ಇತ್ತು. ಅಮೆರಿಕದಿಂದ ಬೆಳ್ಳಿ ಬರ್ತಿದ್ರಿಂದ ಸ್ಪೇನ್ ವರ್ಷಗಳಿಂದ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡಲಿಲ್ಲ. 16ನೇ ಶತಮಾನದ ಕೊನೆಯಲ್ಲಿ ನಾವು ನೋಡಿದಾಗ ಅದು ಗೊತ್ತಾಗೋಕೆ ಶುರುವಾಯಿತು. ಇನ್ನು 1575 ಮತ್ತೆ 1583 ನಡುವೆ ಫರ್ಗ್ಯೂಸನ್ ಲಿಮಿಟ್ ನ ಮುರಿಯೋದಕ್ಕೂ ಕೂಡ ಶುರು ಮಾಡಿತು. ಸಾಲ ತೀರ್ಸೋದಕ್ಕೆ ತುಂಬಾ ದುಡ್ಡು ಬೇಕಾಯ್ತು ನೋಡಿ. ಮಿಲಿಟರಿಗೆ ದುಡ್ಡು ಕೊಡೋದು ಸಹ ಸಖತ್ ಕಷ್ಟ ಆಗೋಯ್ತು. ತುಂಬಾ ಯುದ್ಧಗಳ ನಂತರ ಅವರು ಡಚ್ ಯುದ್ಧದಲ್ಲಿ ಸೋತೋದ್ರು. 17ನೇ ಶತಮಾನದ ಮಧ್ಯದ ವೇಳೆಗೆ ಸ್ಪೇನ್ ಪವರ್ ಇಮ್ಮಿಡಿಯೇಟ್ಲಿ ಕಮ್ಮಿ ಆಗೋಯ್ತು ಮತ್ತು ಯುರೋಪ್ ಸ್ಪೇನ್ ನ ಬಿಟ್ಟು ಮುಂದೆ ಹೋಯ್ತು. ಏನ್ಷಿಯನ್ ರೆಜಿಮ್ ಫ್ರಾನ್ಸ್ ಲೂಯಿಸ್ ಅವರ 16ನೇ ಅಡಿಯಲ್ಲಿ ನಾವು ನೋಡಿದಾಗ ಫ್ರಾನ್ಸ್ ಯುರೋಪಿನ ಪ್ರಬಲ ದೇಶವಾಗಿತ್ತು ಅಲ್ವಾ. ಅವರ ಸೈನ್ಯ ಆಗಿರ್ಬೋದು ಮತ್ತೆ ಎಕನಾಮಿ ತುಂಬಾ ದೊಡ್ಡದಾಗಿತ್ತು. ಆದ್ರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಈ ಸೀರಿಯಸ್ ಆದ ಸಮಸ್ಯೆ ಇತ್ತು. ಅಮೆರಿಕನ್ ರೆವಲ್ಯೂಷನ್ಸ್ ಅನ್ನ ನೋಡಿದಾಗ ಇಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಡಿಸೈಡ್ ಮಾಡಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಬ್ರೇಕಿಂಗ್ ಪಾಯಿಂಟ್ ಕೂಡ ಬಂತು. ಹಾಗೆ ಫರ್ಗ್ಯೂಸನ್ ಲಿಮಿಟ್ ಹೆಚ್ಚಾಯ್ತು ಕೂಡ. 18ನೇ ಶತಮಾನದ ಕೊನೆಯಲ್ಲಿ ಸಾಲ ತೀರ್ಸೋದಕ್ಕೆ ಫ್ರೆಂಚ್ ಬಜೆಟ್ ನ ನೋಡಿದಾಗ 50% ಗಿಂತ ಜಾಸ್ತಿ ದುಡ್ಡು ಬೇಕಾಯ್ತು. ಮಿಲಿಟರಿ ಮತ್ತೆ ಆಡಳಿತಕ್ಕೆ ದುಡ್ಡು ಕೂಡ ಸಿಗ್ಲಿಲ್ಲ. ಈ ಫೈನಾನ್ಷಿಯಲ್ ಕ್ರೈಸಿಸ್ ನಿಂದಾನೇ ರಾಜಕೀಯ ತೊಂದರೆಯಾಗಿ ಈ ಫ್ರೆಂಚ್ ರೆವಲ್ಯೂಷನ್ ಕೂಡ ಶುರುವಾಯಿತು. ಅವರ ಪೈಪೋಟಿ ದೇಶ ಬ್ರಿಟನ್ ತನ್ನ ಸಾಲವನ್ನ ಮ್ಯಾನೇಜ್ ಮಾಡೋದಕ್ಕೆ ಸ್ಟೇಬಲ್ ಆದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಗಳನ್ನ ಹೊಂದಿತ್ತು. ಇದರಿಂದ ಬ್ರಿಟನ್ ಫ್ರಾನ್ಸ್ ವಿರುದ್ಧ ಗ್ಲೋಬಲ್ ಯುದ್ಧದಲ್ಲಿ ಗೆದ್ಕೊಂಡು 19ನೇ ಶತಮಾನದಲ್ಲಿ ಡಾಮಿನೇಟ್ ಮಾಡಲು ಸಹಾಯ ಆಯಿತು. ಆಟೋಮನ್ ಸಾಮ್ರಾಜ್ಯ ನೋಡಿ, ಆಟೋಮನ್ ಸಾಮ್ರಾಜ್ಯ ಒಂದು ಕಾಲದಲ್ಲಿ ಮಧ್ಯ ಪ್ರಾಚ್ಯ ಮತ್ತೆ ಉತ್ತರ ಆಫ್ರಿಕಾ ಮತ್ತೆ ಯುರೋಪಿನ ದೊಡ್ಡ ಭಾಗಗಳನ್ನ ಕಂಟ್ರೋಲ್ ಮಾಡ್ತಿತ್ತು. 19ನೇ ಶತಮಾನದ ವೇಳೆಗೆ ನಾವು ನೋಡಿದಾಗ ಅವರ ಸಂಪಾದನೆ ಇಮ್ಮಿಡಿಯೇಟ್ ಆಗಿ ನಿಂತು ಹೋಯಿತು. ಆದ್ರೆ ಮಾಡರ್ನ್ ದೇಶ ನಡೆಸೋದಕ್ಕೆ ದುಡ್ಡು ಜಾಸ್ತಿ ಆಗ್ತಿತ್ತು ಅಲ್ವಾ. ಅವರಿಗೆ ವಿದೇಶಿ ಸಾಲಗಾರರ ಮೇಲೆ ಡಿಪೆಂಡ್ ಆಗ್ಬೇಕಾಯ್ತು. ಇನ್ನು 1800ರಲ್ಲಿ ನಾವು ನೋಡೋದಾದ್ರೆ ಸಾಮ್ರಾಜ್ಯ ಸಾಲ ತಗೊಂಡು ಯುದ್ಧ ಮಾಡ್ತಿತ್ತು. ಅದು ಫರ್ಗ್ಯೂಸನ್ ಲಿಮಿಟ್ ಅನ್ನ ದಾಟ್ತು. 1870ರ ಹೊತ್ತಿಗೆ ನಾವು ನೋಡಿದಾಗ ಆಟೋಮನ್ ಬಜೆಟ್ ಅರ್ಧಕ್ಕಿಂತ ಹೆಚ್ಚು ದುಡ್ಡನ್ನ ಸಾಲ ತೀರ್ಸಲು ಬೇಕಾಯಿತು. ಯುರೋಪಿನ ಸಾಲ ಕೊಟ್ಟೋರು ಆಟೋಮನ್ ಪಬ್ಲಿಕ್ ಡೆಟ್ ಅಡ್ಮಿನಿಸ್ಟ್ರೇಷನ್ ಸ್ಥಾಪನೆ ಮಾಡಿಬಿಟ್ಟು ರೆವಿನ್ಯೂ ಸ್ಟ್ರೀಮ್ಸ್ ಅನ್ನ ಕಂಟ್ರೋಲ್ ತಗೊಂಡ್ರು. ಯುರೋಪಿಯನ್ ಪವರ್ ಏನಿದೆ ಅಲ್ವಾ, ಅವರ ಸೈನ್ಯವನ್ನ ಮಾಡರ್ನೈಸ್ ಮಾಡಿದ್ರು ಕೂಡ. ಆದ್ರೆ ಇಲ್ಲಿ ಮಿಲಿಟರಿಗೆ ದುಡ್ಡು ಕಮ್ಮಿ ಆಗ್ತಿತ್ತು. ಹಾಗೇನೆ ಬಾಲ್ಕನ್ ಯುದ್ಧಗಳಲ್ಲಿ ಸೋತು ಕೊನೆಗೆ ಕುಸ್ತೋಯ್ತು ನೋಡಿ. ಆಸ್ಟ್ರಿಯಾ ಅಂಡ್ ಹಂಗ್ರಿ ನೋಡಿ, ಆಸ್ಟ್ರಿಯಾ ಮತ್ತೆ ಹಂಗ್ರಿ ಒಂದ್ ಕಾಲದಲ್ಲಿ ಯುರೋಪಿನ ಹೃದಯ ಭಾಗದಲ್ಲಿ ದೊಡ್ಡ ಸಾಮ್ರಾಜ್ಯವನ್ನೇ ಕಂಟ್ರೋಲ್ ಮಾಡ್ತಿತ್ತು. ಆದ್ರೆ ಅವರ ಫೈನಾನ್ಸ್ ಖಂಡಿತವಾಗ್ಲೂ ಕೂಡ ಸರಿ ಇರಲಿಲ್ಲ. ಅವರ ಒಂದು ರೆವಿನ್ಯೂ ಕಲೆಕ್ಷನ್ ಸಿಸ್ಟಮ್ ಅನ್ನ ನಾವು ನೋಡಿದಾಗ ತುಂಬಾ ಕಾಂಪ್ಲಿಕೇಟೆಡ್ ಆಗಿತ್ತು. ಅದಕ್ಕೆ ಅವರ ಸಾಲ ಮಾಡ್ತಾನೆ ಹೋಗ್ತಾ ಇದ್ರು. ಹಾಗಾಗಿ ಮಿಲಿಟರಿ ಖರ್ಚಿಗಿಂತ ಸಾಲ ತೀರ್ಸೋದಕ್ಕೆ ಜಾಸ್ತಿ ಪ್ರಾಮುಖ್ಯತೆಯನ್ನ ಕೊಟ್ರು. 20ನೇ ಶತಮಾನದ ಆರಂಭದಲ್ಲಿ ನಾವು ನೋಡಿದಾಗ ಅವರು ಹಲವಾರು ಬಾರಿ ಈ ಫರ್ಗ್ಯೂಸನ್ ಲಿಮಿಟ್ ಅನ್ನ ಮುರಿದ್ರು. ಇನ್ನು ಸೈನ್ಯಕ್ಕೆ ಸರಿಯಾಗಿ ದುಡ್ಡು ಸಿಗ್ತಿರ್ಲಿಲ್ಲ. ಮೊದಲನೇ ವರ್ಲ್ಡ್ ವಾರ್ ನಲ್ಲಿ ಜರ್ಮನಿ ಮತ್ತೆ ರಷ್ಯಾದ ಮಾಡರ್ನೈಸ್ ಮಿಲಿಟರಿ ಜೊತೆ ಕಾಂಪಿಟೇಟ್ ಮಾಡೋಕೆ ಆಗ್ಲೇ ಇಲ್ಲ. ಇನ್ನು 1980ರ ವೇಳೆಗೆ ಈ ಸಾಮ್ರಾಜ್ಯ ಕಂಪ್ಲೀಟ್ ಆಗಿ ಕುಸ್ತೋಯ್ತು. ಬ್ರಿಟಿಷ್ ಸಾಮ್ರಾಜ್ಯ, ದ ಬ್ರಿಟಿಷ್ ಎಂಪೈರ್ ನೋಡಿ, ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಫರ್ಗ್ಯೂಸನ್ ನಿಯಮ ಅನ್ವಯಿಸಲ್ಲ. ಯಾಕೆ ಅಂತಂದ್ರೆ ಇದು ಯುನೈಟೆಡ್ ಸ್ಟೇಟ್ಸ್ಗೆ ಹತ್ತಿರವಾದ ಎಕ್ಸಾಂಪಲ್. ಬ್ರಿಟನ್ ತನ್ನ ಸಾಲವನ್ನ ಮ್ಯಾನೇಜ್ ಮಾಡೋದಕ್ಕೆ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ಸ್ ಗಳನ್ನ ಕಟ್ಟಿತ್ತು. ಬ್ಯಾಂಕ್ ಆಫ್ ಇಂಗ್ಲೆಂಡ್, ಸ್ಟೇಬಲ್ ಬಾಂಡ್ ಮಾರ್ಕೆಟ್ ಮತ್ತೆ ಟ್ಯಾಕ್ಸೇಷನ್ ಸಿಸ್ಟಮ್ ಕೂಡ ಸರಿಯಾಗಿತ್ತು. ಹಾಗೇನೆ ಇದೆಲ್ಲ ಇರೋದ್ರಿಂದ ಮಿಲಿಟರಿ ಪವರ್ ಕಮ್ಮಿ ಮಾಡದೆ ಸಾಲ ತೀರ್ಸೋದಕ್ಕೆ ಸಹಾಯ ಮಾಡ್ತು. ಇಂಟ್ರೆಸ್ಟ್ ಪೇಮೆಂಟ್ ಜಾಸ್ತಿ ಇದ್ರೂ ಕೂಡ ಬ್ರಿಟನ್ ಈ ನೌಕಾ ಪಡೆಯನ್ನ ಬೆಳೆಸ್ತಾ ಇತ್ತು ಮತ್ತೆ ಸಾಮ್ರಾಜ್ಯವನ್ನು ಕೂಡ ನೋಡ್ಕೊಳ್ತಾ ಇತ್ತು. ಬ್ರಿಟನ್ ಫರ್ಗ್ಯೂಸನ್ ನಿಯಮದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಆಗಲಿಲ್ಲ. 2 ವರ್ಲ್ಡ್ ವಾರ್ ಅಲ್ಲಿ ನಾವು ನೋಡಿದಾಗ ಮಧ್ಯದಲ್ಲಿ ಅವರು ಪದೇ ಪದೇ ಫರ್ಗ್ಯೂಸನ್ ನಿಯಮವನ್ನ ಮುರಿತಾನೆ ಬರ್ತಿದ್ರು. ಸ್ವಲ್ಪ ಟೈಮ್ ವರೆಗೆ ಅದು ದೊಡ್ಡ ಪವರ್ ಆಗಿತ್ತು. ಆದ್ರೆ ಅವರ ಕರೆನ್ಸಿಯ ಶಕ್ತಿ ಕಮ್ಮಿ ಆಗೋಯ್ತು. US ಮತ್ತೆ ಸೋವಿಯತ್ ಯೂನಿಯನ್ ದೊಡ್ಡ ಪವರ್ ಆದಾಗ ಬ್ರಿಟನ್ಗೆ ಗ್ಲೋಬಲ್ ಡಾಮಿನೆನ್ಸ್ ಏನಿದೆ ಇದನ್ನ ಮೇಂಟೈನ್ ಮಾಡೋದಕ್ಕೆ ಆಗ್ಲೇ ಇಲ್ಲ. ಇದರಿಂದ ನಾವೆಲ್ಲ ಏನ್ ತಿಳ್ಕೋಬೇಕು? ವಾಟ್ ಶುಡ್ ಯು ಟೇಕ್ ಅವೇ ಫ್ರಮ್ ದಿಸ್? ನೋಡಿ, ಫರ್ಗ್ಯೂಸನ್ ನಿಯಮ ಯಾವುದೇ ದೊಡ್ಡ ಸತ್ಯ ಅಂತ ಅನ್ಕೊಳ್ಳೋದು ಖಂಡಿತವಾಗ್ಲೂ ತಪ್ಪು. ಇದು ಒಂದು ಸ್ಟ್ಯಾಟಿಸ್ಟಿಕಲ್ ಕೋರಿಲೇಷನ್ ಅಷ್ಟೇ. ಆದ್ರೆ ಇಲ್ಲೊಂದು ಎಕ್ಸಾಂಪಲ್ಸ್ ಗಳನ್ನ ನೋಡಿ ನಾವು ಕನ್ಕ್ಲೂಷನ್ ತಗೊಳ್ಳೋದಕ್ಕೆ ಖಂಡಿತವಾಗ್ಲೂ ಆಗಲ್ಲ. ಫಿಸ್ಕಲ್ ಪ್ರಾಬ್ಲಮ್ ಇರೋದ್ರಿಂದ ಯುನೈಟೆಡ್ ಸ್ಟೇಟ್ಸ್ ಹಾಳಾಗುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಈ ಪೇಪರ್ ಏನಿದೆ ಇದು ಖಂಡಿತವಾಗ್ಲೂ ಭವಿಷ್ಯವನ್ನ ಹೇಳ್ತಿಲ್ಲ. ಇನ್ಫ್ಯಾಕ್ಟ್ ಅಮೆರಿಕ ಸಾಲದ ಬಗ್ಗೆ ಹೇಗೆ ಯೋಚಿಸಬೇಕು ಅಂತ ಹೇಳ್ತಿದೆ. ಇದು ಏನ್ ಸಾಧ್ಯ ಅಂತಾನೂ ಕೂಡ ಹೇಳುತ್ತೆ. ಯುನೈಟೆಡ್ ಸ್ಟೇಟ್ಸ್ ಇವತ್ತು 2ನೇ ಮಹಾಯುದ್ಧಕ್ಕಿಂತ ಜಾಸ್ತಿ ಸಾಲವನ್ನ ಹೊಂದಿದೆ. ತಕ್ಷಣಕ್ಕೆ ಏನೂ ಆಗದೆ ಇರ್ಬೋದು, ಆದ್ರೆ ಮುಂದೆ ಪ್ರಾಬ್ಲಮ್ ಖಂಡಿತವಾಗ್ಲೂ ಆಗತ್ತೆ. ಹಾಗೇನೆ ಮೋರ್ಗನ್ ಹೌಸಿಲ್ ಹೇಳೋ ತರ ಸಾಲ ಇದ್ರೆ ಬೇರೆ ತರ ಖರ್ಚು ಮಾಡೋದಕ್ಕೆ ಸಾಧ್ಯವಿಲ್ಲ. ಯುನೈಟೆಡ್ ಸ್ಟೇಟ್ಸ್ ಸಾಲದ ಹೊರೆ ಇರೋದ್ರಿಂದ ಯಾವುದಕ್ಕೂ ದುಡ್ಡು ಖರ್ಚು ಮಾಡಬೇಕು ಅನ್ನೋದನ್ನ ಸರಿಯಾಗಿ ತೀರ್ಮಾನ ಮಾಡೋಕೆ ಖಂಡಿತವಾಗ್ಲೂ
ಸಾಧ್ಯ ಆಗಲ್ಲ. ಕಷ್ಟದ ಟೈಮಲ್ಲಿ ಅದು ತುಂಬಾನೇ ನಷ್ಟನ ಅನುಭವಿಸಬಹುದು. ಇದು ಹೇಗೆ ಆಗ್ಬೋದು ಅಂತ ನೋಡೋದಕ್ಕೆ ನೀವು ಸಹ ಆ ಪೇಪರ್ ಅನ್ನ ಓದಬೇಕು. ಕಳೆದ 500 ವರ್ಷಗಳಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ದ ದೇಶಗಳು ಹೇಗೆ ಅವರ ಪವರ್ ಕಳೆದುಕೊಂಡ್ರು ಅಂತ ಇದರಲ್ಲಿ ಡೀಟೇಲ್ಡ್ ಆಗಿ ಬರೆದಿದ್ದಾರೆ. ಇದು ಇವತ್ತಿನ ಸ್ಟೋರೀಸ್ ನ ಅಪ್ಡೇಟ್ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಡ್ ಬರೋಣ. ನಂಬರ್ 1, ಟಾಟಾ ಮೋಟಾರ್ಸ್ ಮತ್ತೆ ಕಿಯಾ ಇಂಡಿಯಾ ಏಪ್ರಿಲ್ 2025ರಿಂದ ಪ್ಯಾಸೆಂಜರ್ ವೆಹಿಕಲ್ಸ್ PV ಬೆಲೆ ಜಾಸ್ತಿ ಮಾಡ್ತಿದ್ದಾರೆ. ಇನ್ಪುಟ್ ಮತ್ತೆ ಕಮಾಡಿಟಿ ಕಾಸ್ಟ್ ಜಾಸ್ತಿ ಆಗಿರೋದ್ರಿಂದ ಈ ವರ್ಷ ಇದು 2ನೇ ಸಾಲ ಬೆಲೆ ಏರಿಕೆ ಮಾಡ್ತಿರೋದು. ಟಾಟಾ ಮೋಟಾರ್ಸ್ ಬೆಲೆ ಎಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಿಲ್ಲ, ಆದ್ರೆ ಎಲೆಕ್ಟ್ರಿಕ್ ಮತ್ತೆ ಸಾಮಾನ್ಯ ಕಾರ್ಗಳಿಗೆ ಬೆಲೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಕಿಯಾ ಇಂಡಿಯಾ ತನ್ನೆಲ್ಲಾ ಕಾರ್ಗಳ ಬೆಲೆಗಳನ್ನ ಏಪ್ರಿಲ್ 1, 2025ರಿಂದ 3% ವರೆಗೂ ಜಾಸ್ತಿ ಮಾಡ್ತಿದೆ. ಸಪ್ಲೈ ಚೈನ್ಸ್ ಮತ್ತೆ ಕಮಾಡಿಟಿ ಕಾಸ್ಟ್ ಜಾಸ್ತಿ ಆಗ್ತಿರೋದ್ರಿಂದ ಹಿಂಗ್ ಮಾಡ್ತಿದೀವಿ ಅಂತ ಅವ್ರು ಹೇಳ್ತಿರೋದು. ಇದಕ್ಕೂ ಮುಂಚೆ ಮಾರುತಿ ಸುಜುಕಿ ಏಪ್ರಿಲ್ ನಲ್ಲಿ ಬೆಲೆನ 4% ಏರಿಸ್ತೀವಿ ಅಂತ ಹೇಳಿದ್ರು. ಇನ್ನು ಟಾಟಾ ಮೋಟಾರ್ಸ್ ನಾವು ನೋಡಿದಾಗ 2025ನೇ ಫೈನಾನ್ಷಿಯಲ್ ಇಯರ್ ನಲ್ಲಿ ಅಂದ್ರೆ ಡಿಸೆಂಬರ್ ನಾವು ನೋಡ್ತಿದೀವಿ ಅಂತಂದ್ರೆ 4,18,991 ಯೂನಿಟ್ ಸೇಲ್ಸ್ ಅನ್ನ ಜಾಸ್ತಿ ಮಾಡಿದೆ. ಅಂದ್ರೆ ಕಿಯಾದು 11 ತಿಂಗಳಲ್ಲಿ ನಾವು ನೋಡಿದಾಗ 2,29,682 ಯೂನಿಟ್ ಸೇಲ್ಸ್ ಮಾಡ್ಕೊಂಡಿದೆ. ಫೈನಾನ್ಷಿಯಲ್ ಇಯರ್ ಮುಗಿಯೋ ಹೊತ್ತಿಗೆ 3 ಲ್ಯಾಕ್ ಯೂನಿಟ್ಸ್ ತಲುಪುವಕ್ಕೆ ಟ್ರೈ ಮಾಡ್ತಿದೆ ಕೂಡ. ಇನ್ನು ಫೆಡರೇಷನ್ ಆಫ್ ಆಟೋಮೊಬೈಲ್ ಡೀಲರ್ಸ್ ಅಸೋಸಿಯೇಷನ್ ಪ್ರಕಾರ ಫೆಬ್ರವರಿ 2025ರಲ್ಲಿ ಕಾರ್ ಸೇಲ್ಸ್ 10.34% ಕಮ್ಮಿ ಆಗ್ತಿದ್ದು, ಹಾಗೆಯೇ 3,03,398 ಯೂನಿಟ್ಸ್ ಮಾರಾಟ ಆಗ್ತಿದೆ. ನಂಬರ್ 2, ಪ್ರಪಂಚದಲ್ಲೇ ಸ್ಟೀಲ್ ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿರೋ ಭಾರತ ಚೈನಾದಿಂದ ಬರೋ ಸ್ಟೀಲ್ ಇಂಪೋರ್ಟ್ ಮೇಲೆ 12% ಅಷ್ಟು ಸುಂಕ ವಿಧಿಸಬೇಕು ಅಂತ ಯೋಚನೆ ಮಾಡ್ತಿದೆ. ಅಂದ್ರೆ ಚೈನಾದಿಂದ ಸ್ಟೀಲ್ ಎಕ್ಸ್ಪೋರ್ಟ್ 80% ಅಷ್ಟು ಹೆಚ್ಚಾಗಿ 2024ರ ಮೊದಲ 7 ತಿಂಗಳಲ್ಲಿ 1.6 ಮಿಲಿಯನ್ ಟನ್ಗೆ ತಲುಪಿದೆ ಅಂತ. ಇನ್ನು ಚೀಪ್ ರೇಟ್ ಅಲ್ಲಿ ನಾವು ನೋಡಿದಾಗ ಸ್ಟೀಲ್ ಬರ್ತಿದೆ ಅಂತಾನೆ ಜಿಂದಾಲ್ ಸ್ಟೀಲ್ ಅಂಡ್ ಪವರ್ ಲಿಮಿಟೆಡ್ ಮತ್ತೆ ಒಂದು JSW ಸ್ಟೀಲ್ ಲಿಮಿಟೆಡ್ ನ ಸೇರ್ಕೊಂಡು ಸ್ಟೀಲ್ ಮೇಕರ್ ಸರ್ಕಾರಕ್ಕೆ ಕೇಳಿರೋದ್ರಿಂದ ಈ ನಿರ್ಧಾರಕ್ಕೆ ಬರ್ತಿದ್ದಾರೆ. ಈ ಸುಂಕ ಹಾಕೋದು ಲೇಟ್ ಆಯ್ತು ಅಂತ ಅನ್ಕೊಳ್ಳಿ, ದೇಶದ ಸೆಕ್ಟರ್ಗೆ ತುಂಬಾನೇ ನಷ್ಟ ಆಗತ್ತೆ ಅಂತ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಹೇಳ್ತಿರೋದು. ಇದ್ರ ಬಗ್ಗೆ ಒಂದು ಸಭೆ ಆದ್ಮೇಲೆ ಫೈನಲ್ ಡಿಸಿಷನ್ ತಗೊಳ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ. ಈ ರೀತಿ ಮಾಡಿದ್ರೆ ಸ್ಟೀಲ್ ಬೆಲೆ ಜಾಸ್ತಿ ಆಗ್ಬೋದು ಮತ್ತೆ ಟ್ರೇಡ್ ಮೇಲೆ ಎಫೆಕ್ಟ್ ಸಹ ಆಗ್ಬೋದು. ಸೌದಿ ಅರೇಬಿಯಾ, ವಿಯೆಟ್ನಾಂ ಮತ್ತೆ ಚೀನಿ ಸೇರಿದಂತೆ ಹಲವು ದೇಶಗಳು ಸ್ಟೀಲ್ ಜಾಸ್ತಿ ಉತ್ಪಾದನೆ ಆಗ್ತಿದೆ ಅಂತ ಟ್ರೇಡ್ ಮೆಷರ್ ಸಹ ತಗೊಂಡಿದೆ. ಕೊನೆಯ ಟಿಡ್ಬಿಟ್ಸ್, ಆಲ್ಫಾಬೆಟ್ ಇಂಕ್ ಇದುವರೆಗಿನ ದೊಡ್ಡ ಡೀಲ್ ಒಂದನ್ನ ಅನೌನ್ಸ್ ಮಾಡಿದೆ. ಅಂದ್ರೆ ಕ್ಲೌಡ್ ಸೈಬರ್ ಸೆಕ್ಯೂರಿಟಿ ಕಂಪನಿಯಾದ ವಿಜ್ ಇಂಕ್ ನ ಒಂದು $32 ಬಿಲಿಯನ್ ಗೆ ಖರೀದಿ ಮಾಡ್ತಿದೆ ಅಂತ. ಇದಕ್ಕೂ ಮುಂಚೆ ವಿಜ್ ಕಂಪನಿ IPOಗೆ ಹೋಗ್ತೀವಿ ಅಂತ ಗೂಗಲ್ ನ $23 ಬಿಲಿಯನ್ ಆಫರ್ ನ ರಿಜೆಕ್ಟ್ ಮಾಡಿತ್ತು. 2020ರಲ್ಲಿ ಶುರುವಾದ ವಿಜ್ ಮೇ 2024ರಲ್ಲಿ ಸೀಕ್ವೋಯಾ ಕ್ಯಾಪಿಟಲ್ ಮತ್ತೆ ಗ್ರೀನ್ ಸೋಕ್ ನಿಂದ ಏನಿಲ್ಲ ಅಂದ್ರೂ ಕೂಡ ಫಂಡಿಂಗ್ ರೌಂಡ್ ನಲ್ಲಿ $12 ಬಿಲಿಯನ್ ಅನ್ನ ವ್ಯಾಲ್ಯೂ ತಲುಪಿದೆ. ಈ ಒಂದು ಆಕ್ವಿಸಿಷನ್ ನಾವು ನೋಡಿದಾಗ ಮೈಕ್ರೋಸಾಫ್ಟ್ ಮತ್ತೆ ಅಮೆಜಾನ್ ಜೊತೆ ಸೇರ್ಕೊಂಡು ಕಾಂಪೀಟ್ ಮಾಡೋದಕ್ಕೆ ಗೂಗಲ್ ಕ್ಲೌಡ್ ನ ಒಂದು ಸೆಕ್ಯೂರಿಟಿ ಆಫರಿಂಗ್ಸ್ ನ ಸ್ಟ್ರಾಂಗ್ ಮಾಡುತ್ತೆ. ಆದ್ರೆ ರೆಗ್ಯುಲೇಟರಿ ಹರ್ಡಲ್ಸ್ ನಾವು ನೋಡಿದಾಗ ಪ್ರಾಬ್ಲಮ್ ಮಾಡಬಹುದು. ರೆಗ್ಯುಲೇಟರಿ ಅಪ್ರೂವಲ್ಸ್ ಆದ್ಮೇಲೆ ಈ ಡೀಲ್ 2026ರಲ್ಲಿ ಮುಗಿಬಹುದು ನೋಡಿ. ಸ್ನೇಹಿತರೆ, ಇದು ಇವತ್ತಿನ ಝೀರೋದ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ನ ಅಪ್ಡೇಟ್. ನಿಮ್ಮೆಲ್ರಿಗೂ ಸಹ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂತಂದ್ರೆ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ, ಸೋ ದಟ್ ನೀವು ಎಲ್ಲಾ ವಿಡಿಯೋಸ್ ಕೂಡ ನೋಡಬಹುದು. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.